ಏನ್ ಬಾ ಅಲ್ಲ ಗೂಗಲ್ ಬಿಟ್ಟು ನಾನು ಕರಿತಾ ಇದ್ದಾರೆ ಅಂದ್ರೆ ಆಳ್ಮೇಲೆ ಇದ್ದೀರಪ್ಪ ಇಲ್ಲಿ 70 ಕೋಟಿ ಓದ್ತದೆ ಬಂದ್ಬಿಡ್ತೀನಿ ಇದೇನಿದು ಅದ್ರಲ್ಲಿ ಏನಿದೆ ಮೇಡಮ್ ಏನಿದೆ ಇದ್ರಲ್ಲಿ ಏನ್ ಬರ್ಕೊಂಡಿದ್ದಾರೆ ಜೋಡಿ ಕರ್ನಾಟಕ ಆಕ್ಚುಲಿ ಜೋಡಿ ಕರ್ನಾಟಕ ಬರುತ್ತೆ ಏನದು ಕಾಯಂ ಕಟ್ತಾರ ಏನಂತಾರೆ ಹೇಳಿದ್ರೆ ಕಾಯಂ ಕಾಯಂ ಗೊತ್ತಾಯ್ತಲ್ಲ. ಆಮೇಲೆ ಐ ಹ್ಯಾವ್ ನ್ಯೂಮರಸ್ ಸ್ಕೂಲ್ ಜಮೀನಿಗೂ ಹೀಗೆ ಕೊಟ್ಟೆ, ನಾನು ಕರೀಲೇ ಇಲ್ಲ, ನೀವೇ ಆರ್ಡರ್ ಪಾಸ್ ಮಾಡ್ತೀವಿ. ರಿಪೋರ್ಟ್ ಕೊಟ್ಟಿದ್ದೀರಾ, ಆ ರಿಪೋರ್ಟ್ ಅಲ್ಲ ಆ ರಿಪೋರ್ಟ್ PL ಹೋಗಿ ಇವರೆಲ್ಲ ತಗೊಳಕತ್ತಾರೆ. ಏನಾಗುತ್ತೆ ಅದ್ರ ತಿಳ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ ಯಾಕೆ ಬೇಕು ಇವ್ರಿಗೆಲ್ಲ. ಯಾವ ಸಣ್ಣ ಪಣ್ಣ ಕಾಸೆ ಕೊಟ್ಟೆ ಈ ಸ್ಯಾಂಕ್ಷನ್ ಆಗಿದೆ ಅಂತ ಏನ್ ಹೇಳ್ತಾರಲ್ಲ, 83 ಇವರೇ ಹೋಗಿ ಅರ್ಜಿ ಕೊಟ್ಟಿದ್ದಾರೆ, ಇದು ನಮ್ಮದೆಲ್ಲ ಸರ್ಕಾರದ್ದು ಅಂತ. ಇದು ಗೋಮಾಳ ಅಂತ ನೋಡಿ, ಬರಿಬೇಕಾದ್ರೆ ಇನಾಮ್ DC ಆರ್ಡರ್ ಅಲ್ಲಿ ಸಾಗುವಳಿ ಚೀಟಿ ಅಂತ ಬರುತ್ತಾ? ಆರ್ಡರ್ ಯಾರ ಸಾಗುವಳಿ ಬಂದ್ರೆ ಆ ಇನಾಮ್ DC ಹೋಗಿ ವ್ಯಾಪ್ತಿಗೆ ಬರಲ್ವಲ್ಲ. 2 ಕೋಟಿ ತಂಪೊಡಕ್ಕೆ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆ ಚೀಟ್ ಕೊಡಿ. ಸಸ್ಪೆಂಡ್ ಆಗೋ ತನಕ ನಾನು ನಿದ್ದೆನೂ ಹೋಗಲ್ಲ, ಮನೆಗೂ ಹೋಗಲ್ಲ. ಇದರಲ್ಲಿ ಕಿಂಗ್ ಪಿನ್ ಬಂದು ಅರುಣ್ ಕುಮಾರ್, ಜಡ್ಜ್ ಅರುಣ್ ಕುಮಾರ್, ಅರೆ ಏನ್ ಬರ್ದವ್ನ ಅವರೇ. ದಿಲೀಪ್ ಅನ್ನೋ ಹುಡುಗನಿಗೆ ಗೊತ್ತಿಲ್ಲ, ಶಿವಕುಮಾರ್ ಅನ್ನೋರು ಸೈನ್ ಹಾಕ್ಸ್ಬಿಟ್ಟು ಬೇರೆ ಕಡೆ ಓಡಾಡ್ಬಿಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಾಡ್ಕೊಂಡು. ಚೈತ್ರ ಇವರೆಲ್ಲ ಏನ್ ಮಾಡ್ತಾರೆ, ಎಲ್ಲ ಸರಿ ಇದೆ ಅಂತೆಲ್ಲ ರೆಕಾರ್ಡ್ಸ್ ಪ್ರಿಂಟ್ ಮಾಡಿ AC ಅವಾಗಿನ AC ಮೈತವ್ರು ಏನ್ ಮಾಡ್ತಾರೆ, ನೈಜತೆ ನೋಡಿ ಮಾಡಿ ಅಂತ ಬಿಡ್ತಾರೆ. ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ, ಇದು ಬೇಡ, ಇದು ಕರ್ಮ ಅಂತ. ಅದು ಇಲ್ಲಿಗೂ ಕಳಿಸ್ಬಾರ್ದಾಗಿತ್ತು, ಅವರು ಅಲ್ಲೇ ಮುಗಿಸ್ ಹಾಕ್ಬಿಡ್ಬೇಕಾಯ್ತು. ಬಟ್ ಅವ್ರು ಏನು ಇತ್ತೋ ಮುಗಿಸಿ ಕಳಿಸ್ಬಿಟ್ರ. ಇವರು ತಲೆ ಮೇಲೆ ಹಾಕೊಂಡು ರೂಪ ಅವರು ಮಾಡ್ತಿರ್ತಾರೆ. ಕೋರ್ಟ್ ಕೂಡ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಕೋರ್ಟ್ಗೆ ಏನ್ ಕೊಟ್ಟಿದ್ದಾರೆ, ಕೋರ್ಟ್ಗೆ 5-6 ಸಲ ಅಟೆಂಡ್ ಆಗಲ್ಲ, ಕೋರ್ಟ್ಗೆ ಕೋಪ ಬರಂಗ್ ಮಾಡ್ತಾರೆ. ಫಸ್ಟ್ ಡಿಸ್ಮಿಸ್ ಮಾಡ್ರಿ, ಡಿಸ್ಪೋಸ್ ಮಾಡ್ರಿ ಅಂತ ಹೇಳ್ತಾರೆ. 83 ಪ್ರೊಸೀಡಿಂಗ್ಸ್ KAT ಅವ್ರಿಗೆ ಹೋಗುತ್ತೆ. KAT ಅಲ್ಲಿ ಕೂಡ ಇದು ಲ್ಯಾಂಡ್ ಇದರಲ್ಲಿ ಮೂರುವರೆ ಹೇಳಿ ಬೇರೆಯವ್ರು ಗ್ರಾಂಟ್ ಮಾಡ್ಬಿಟ್ಟಿದ್ದೀರಾ, ನಮ್ಮ ಮೂರವರಲ್ಲ ಅಂತ ಗ್ರಾಂಟ್ ಆಗಿರೋ ಜಮೀನು ಸರ್ಕಾರ ಅಂತ ಬರುತ್ತೆ, ಅಲ್ಲಿಂದವರು ಇಲ್ಲಿವರೆಗೂ ಗ್ರಾಂಟ್ ಆಗಿರೋ ಜಮೀನು ಬರ್ತದೆ. ಅಂಡ್ ಅದೆಲ್ಲ ಮೆನ್ಷನ್ ಮಾಡ್ತಾರೆ. ಇದು ನೋಡ್ಬೇಕು, ತಹಶೀಲ್ದಾರ್ ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಬರೀಬೇಕಾದ್ರೆ ಎಲ್ಲ ಬರೀತಾರೆ. ಕೊನೆಯಲ್ಲಿ ಈ ಡೇಟ್ ಮೆನ್ಷನ್ ಮಾಡ್ತಾರೆ. 14 ಮಾರ್ಚ್ ಇದ್ರಲ್ಲಿ ಬಂದಿರೋದ್ನೆಲ್ಲ ಬಿಟ್ಬಿಟ್ಟು ಇದನ್ನ ಮಾಡ್ತಾ ಇದೀನಿ ಅಂತ ಮಾಡ್ತಾರೆ. 80 crores ಇದು ಬೆಲೆ ಬಂದಿದೆ, 60 to 70 crores ಆಗುತ್ತೆ. ಇದು ಸರ್ಕಾರಿ ಕರಾವತ್ತಿದ್ರೂ ಇನಾಮ್ DC ಬಿಡ್ಲಾಕಿದ್ದಾರೆ. 16 acres 4 ಗುಂಟಾಸ್ ಕಡಿಮೆ. ಯಾರೋ ಬಡವರಿಗೆ, ದಲಿತರಿಗೆ, ಏನು ಇದ್ದವ್ರಿಗೆ ಸೈಟ್ಸ್ ಕೊಡಕ್ಕೆ ಒಳ್ಳೆ ಜಾಗ ಅಂತ ಅಶೋಕ್ ಜೈನ್ ಅನ್ನೋರಿಗೆ ಇದೆಲ್ಲ ಮಾಡಿರೋದು. ಈಗ ಅದನ್ನ ಏನ್ ಮಾಡ್ತಾರೆ, ಇವ್ರ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ತೊರ್ನಳ್ಳಿ ಡೈಮಂಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ಬಿಡ್ತಾರೆ, ಹೆಸರುಗಳು ತಪ್ಪಿಸ್ಕೊಳಕ್ಕೆ. ಮೂಡ್ ಹೋಲ್ ಪ್ರಾಪರ್ಟಿ ಟು ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಜಸ್ಟ್ ಟು ಶೋ ಇದು 3-4 ಟ್ರಾನ್ಸಾಕ್ಷನ್ ಆಗ್ಬಿಟ್ರೆ ಸರಿ ಹೋಗುತ್ತೆ ಅಂತ. ಎಷ್ಟು ಬೇಗ ಆಗುತ್ತೆ. ಲ್ಯಾಂಡ್ ಚೇಂಜ್ ಕೂಡ ಕೊಡ್ತಾರೆ, ಲ್ಯಾಂಡ್ ಚೇಂಜ್ ಕೂಡ ಕೊಟ್ಟಿದ್ದಾರೆ ಈಗ ನೋಟಿಫಿಕೇಶನ್, ಅಲ್ಲಿ ಕೊಟ್ಟು ಬಂದಿದ್ದೀವಿ. ಇದರಲ್ಲಿ ತಿಂದಿರೋರು ಯಾರು ಸಿಗಾಕತ್ತ ಇಲ್ಲ, ಬರೀ ಅಧಿಕಾರಿಗಳು ಮಾತ್ರ ಸಿಗಾಕತ್ತಾರೆ. ತಿಂದಿರೋರು ನಾನು ದೊರೆ, ಯಥಾ ರಾಜ ತಥಾ ಪ್ರಜೆ ಅಂದಂಗೆ ನಾನು ಲೂಟಿ ಕೊರ ತಿಂದ್ಬಿಟ್ಟಿದ್ದೀನಿ. ನಾನು ತಿಂದಿರೋ ಸಿಗಾಕತ್ತ, ನಾನು ತಿಂದಿರೋರು ಎಷ್ಟು ಹೇಳಕ್ಕಾಗಲ್ಲ. ಯಾರು ಹೇಳ್ಬೇಕು, ರೆಕಾರ್ಡ್ ಅಲ್ಲಿ ಯಾರು ಇರ್ತಾರೋ ಅವ್ರು ಮಾತಾಡ್ತಾಗಲ್ಲ. ನಾನು ಬದುಕತ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ ಅಲ್ಲಿ 20 ವರ್ಷದ ಹಿಂದೆನೂ ತೆಗಿತಾ ಇದ್ದಾರೆ. ನನಗಿನ್ 2 ವರ್ಷ ಟೈಮ್ ಇರೋದು, ಎಲ್ಲ ತೆಗಿಸ್ತೀನಿ. ಮಾಲೂರಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಏನಾಗಿದೆ ಅದಕ್ಕೆ ಒಂದು SIT ಫಾರ್ಮ್ ಮಾಡಿ ಹಿಡಿತೀನಿ. ಸುಮಾರು 200 ಎಕರೆ. ಏನ್ ಮೇಡಮ್ 10 ಗುಂಟೆನಾ 20 ಗುಂಟೆನಾ ಯಾವ್ದೋ ಮಿಸ್ಸಿಂಗ್ ರೆಕಾರ್ಡ್ಸ್ ಮಾಡ್ಕೊಂಡು DC ಅವ್ರ ಕೈಯ ಕಾಲ ಇಟ್ಕೊಂಡು ರೈತರು ಮಾಡ್ಕೊಳ್ಳೋದು ನೋಡಿದ್ದೀನಿ. ಯಾರೋ ಹೊರ ರಾಜ್ಯದವ್ರು ಬಂದು 18 ಎಕರೆ ರಾಜಾರಾಶ್ವ ಬರ್ಕತ್ತಾರೆ. ಇದಕ್ಕೆ ತಹಸೀಲ್ದಾರ್ಗಳಾಗ್ಬೇಕು ನಾವು. ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ದ ವೇ ಶಿ ಆನ್ಸರ್ಡ್ ವೆನ್ ವಿ ಮೆಟ್ ಹರ್ ಟುಡೇ ಮಾರ್ನಿಂಗ್, ಇಟ್ ವಾಸ್ ಲೈಕ್ ಏನಕ್ಕಾರ ಬಂದಿದೆ. ಕ್ಲಾಸ್ ಆಟಿಟ್ಯೂಡ್ ಹೆಂಗಿರ್ಬೇಕು. ಆಯ್ತು ತಪ್ಪಾಗಿದೆ,
ನಾನು ಇವತ್ತೇ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅವ್ರ ಬಾಯಲ್ಲೇ ಬರಲ್ಲ. ಇದು ನಮ್ದು ಆ ಡಾಕ್ಯುಮೆಂಟು, ನೀವೇ ಬರ್ಕೊಂಡು ಬಂದಂಗಿದ್ದೀರಾ ಅನ್ನೋ ತರ ಹೇಳ್ತಾರೆ. ಇದೆಲ್ಲ ಸರ್ಟಿಫೈಡ್ ನೀವು ಕೊಟ್ಟಿರೋದು, ಇದನ್ನ ಹೇಳೇ ನೀವು ಮಾಡಿರೋದು. ಇದನ್ನ ನಾನು ಹೋಗಿ ತಿದ್ದಕ್ಕಾಗುತ್ತಾ? AC ಸಾಹೇಬ್ ರಿಕ್ವೆಸ್ಟ್ ಮಾಡಿ ಅವ್ರು ಬರಲ್ಲ ಅಂತಾರೆ. ಎಲ್ಲಾ ತಪ್ಪಿಸ್ಕೊಂಡ್ರಿ. 51 ಎಕರೆ ಸ್ಕೂಲ್ಗೆ ಸೇರ್ಬೇಕಾದ ಜಮೀನ ಬಿಟ್ಬಿಟ್ರಿ. ಏನ್ ಸಿಗ್ತದೆ ಸರ್ ದುಡ್ಡು ಇಟ್ಕೊಂಡು? ಎಷ್ಟು ಸರ್ ದುಡ್ಡು ಇಟ್ಕೊಂಡು ಮಾಡೋದು? ನಾವ್ DC ಅವರಂತೂ ಹೋಗಂಗೇ ಇಲ್ಲ, ನಾವು ಬಿಟ್ಟೇ ಬಿಟ್ಟಿದ್ದೀವಿ. DC ಆಫೀಸ್ಗೆ ಹೋಗಂಗಿಲ್ಲ, ನಗ್ನಗ್ತಾ ಮಾತಾಡ್ಸ್ತಾರೆ, ಕಳಿಸ್ತಾ ಇರ್ತಾರೆ. ಈ ಮಟ್ಟಕ್ಕೆ ಕೊಟ್ಟೋದ್ರೆ ರಾಜಕಾರಣಿಗಳು ಲೂಟಿ ಕೋರರು ಅಂತೀರಿ. ಒಳ್ಳೇದ್ ಮಾಡೋಣ ಅಂತ ಬಂದ್ರೆ ನಮ್ಗೆ ಯಾರು ಸಹಾಯ ಮಾಡೋದು? ₹1 ತಗೊಳ್ಳದೆ ರಾಜಕಾರಣಿ ಮಾಡ್ತೀನಿ ನಾನು